ನಮಸ್ತೆ ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಅಕ್ಷರ ಸಮಾಜ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಯಾರೆಲ್ಲ ನಮ್ಮ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾವು ಪ್ರಾರಂಭಿಸೋಣ. ಇಲ್ಲಿ ನೋಡ್ತಾ ಇರ್ಬೋದು ಚಾರ್ಟಲ್ಲಿ, ಇಲ್ಲಿ ನಾನು ಕೆಲವೊಂದಿಷ್ಟು ವಾಕ್ಯಗಳನ್ನು ಬರೆದಿದ್ದೀನಿ. ಆ ವಾಕ್ಯಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಶಿವಪುರದಲ್ಲಿ ಒಬ್ಬ ಶಿವಭಕ್ತ ಇದ್ದನು. ಭಜನೆಯ ಮಂದಿರಕ್ಕೆ ಒಬ್ಬ ಶರಣೆ ಬಂದಳು. ನದಿಯ ಹತ್ತಿರ ಒಂದು ಮೊಸಳೆ ಇತ್ತು. ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು, ಪ್ರತಿಯೊಂದು ವಾಕ್ಯದಲ್ಲೂ ನಾನು ಒಂದು ಪದಕ್ಕೆ ನಾನು ಗೆರೆಯನ್ನು ಎಳಿತಾ ಹೋಗಿದ್ದೀನಿ. ನೋಡ್ತಾ ಹೋಗ್ಬೋದು, ಶಿವ ಭಕ್ತ, ಶರಣೆ ಮತ್ತು ಮೊಸಳೆ ಎಂಬ ಪದಗಳನ್ನು ನಾನು ಗುರುತಿಸಿದ್ದೇನೆ. ಅದರ ಅರ್ಥ ಏನು ಅಲ್ಲಿ ನೀವು ನೋಡ್ತಾ ಹೋಗ್ಬೋದು. ಶಿವಭಕ್ತ ಇಲ್ಲಿ ಗಂಡು ಅನ್ನೋ ಒಂದನ್ನು ಸೂಚನೆಯನ್ನು ಕೊಡ್ತಾ ಹೋಗ್ತಾ ಇದೆ. ಇನ್ನು ಶರಣೆ ಅನ್ನೋ ಒಂದು ಪದ ಹೆಣ್ಣು ಅನ್ನೋ ಸೂಚನೆಯನ್ನು ಕೊಡ್ತಾ ಹೋಗ್ತಾ ಇದ್ದರೆ, ಮೊಸಳೆ ಅನ್ನೋ ಪದ ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನೋ ಅರ್ಥವನ್ನು ಕೊಡ್ತಾ ಇದೆ. ಅಂದರೆ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಲಿಂಗಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ 3 ಗೆರೆಗಳನ್ನು ಎಳೆದಿದ್ದೀನಿ. 3 ಗೆರೆಗಳಲ್ಲೂ ಕೂಡ 3 ರೀತಿಯ ವಿಧಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾದರೆ ಕನ್ನಡದಲ್ಲಿ ಬರುವಂತಹ ಲಿಂಗಗಳು 3 ಅಂತ ಗೊತ್ತಾಯಿತು. ಆ ಲಿಂಗಗಳ ಕುರಿತು ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಲಿಂಗಗಳಲ್ಲಿ ಪ್ರಮುಖವಾಗಿ 3 ವಿಧಗಳು. ಆ 3 ವಿಧಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲ ವಿಧ ಪುಲ್ಲಿಂಗ, ಎರಡನೇ ವಿಧ ಸ್ತ್ರೀಲಿಂಗ, ಮೂರನೇ ವಿಧ ನಪುಂಸಕ ಲಿಂಗ. ಹಾಗಾದರೆ ಲಿಂಗದ ಮೊದಲನೇ ವಿಧ ಪುಲ್ಲಿಂಗ. ಪುಲ್ಲಿಂಗ ಅಂತಂದರೆ ಏನು, ಅದರಲ್ಲಿ ಬರುವಂತಹ ಉದಾಹರಣೆಗಳನ್ನು ನಾವು ತಿಳ್ಕೊಳ್ಳೋಣ. ಪುಲ್ಲಿಂಗ ಇಲ್ಲಿ ಹೆಸರೇ ಸೂಚಿಸುತ್ತದೆ. ಯಾವುದು ಗಂಡು ಎಂದು ಸೂಚಿಸುತ್ತದೆಯೋ ಅದೇ ಪುಲ್ಲಿಂಗ. ಅಂದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಯಾವ ಪದವನ್ನು ಬಳಕೆ ಮಾಡಿದಾಗ ಅದು ನಮಗೆ ಗಂಡು ಅನ್ನೋದನ್ನು ತಿಳಿಸುತ್ತದೆಯೋ ಭಾವಿಸುತ್ತದೆಯೋ ಅದೇ ಪುಲ್ಲಿಂಗ. ಉದಾಹರಣೆಯನ್ನು ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ನವೀನ, ಕವಿ, ಗಾಯಕ, ಯುವಕ, ಮುದುಕ, ರಾಜ ಇವೆಲ್ಲವೂ ಕೂಡ ಪುಲ್ಲಿಂಗಕ್ಕೆ ಉದಾಹರಣೆಗಳಾಗಿವೆ. ಮತ್ತಷ್ಟು ಉದಾಹರಣೆಗಳೇನಾದರೂ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಈಗಾಗಲೇ ನಾನು ವರ್ಣಮಾಲೆ ಹಾಗೂ ವರ್ಣಮಾಲೆಯಲ್ಲಿ ಬರುವಂತಹ ವಿಧಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೇನೆ. ಯಾರೆಲ್ಲ ಆ ವಿಡಿಯೋಗಳನ್ನು ನೋಡಿಲ್ಲ ಇವಾಗಲೇ ಹೋಗಿ ನೋಡಿ ಅಂತ ಹೇಳ್ತಾ, ಲಿಂಗಗಳ ಎರಡನೇ ವಿಧ ಸ್ತ್ರೀಲಿಂಗ. ಸ್ತ್ರೀ ಹೆಸರೇ ಸೂಚಿಸುತ್ತದೆ. ಸ್ತ್ರೀ ಎಂದರೆ ಹೆಣ್ಣು. ಯಾವುದು ಹೆಣ್ಣು ಅಥವಾ ಹೆಂಗಸು ಎಂದು ಸೂಚಿಸುತ್ತದೆಯೋ ಅದೇ ಸ್ತ್ರೀಲಿಂಗ. ಅಂದರೆ ಇಲ್ಲಿ ಯಾವ ಪದವನ್ನು ಬಳಕೆ ಮಾಡುವ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಇದು ಹೆಣ್ಣು ಅಥವಾ ಸ್ತ್ರೀ ಅನ್ನೋ ಒಂದು ಅರ್ಥವನ್ನು ಕೊಡುತ್ತಲ್ವಾ, ಅದನ್ನು ನಾವು ಸ್ತ್ರೀಲಿಂಗ ಎಂದು ಕರಿತೇವೆ. ಅವನು ಗಾಯಕಿ, ಇದು ಸರಿಯಾದ ಅರ್ಥವನ್ನು ಕೊಡುತ್ತಾ? ಇಲ್ಲ ಅಲ್ವಾ? ಹೇಳಿದ ತಕ್ಷಣ ಇದೇನಿದು ಅರ್ಥಪೂರ್ಣವಾಗದೇ ಇರುವಂತಹ ವಾಕ್ಯ ಅಂತ ಅನಿಸುತ್ತೆ. ಆದರೆ ಅವಳು ಗಾಯಕಿ ಅಂತ ಹೇಳಿದಾಗ ಇದು ಸರಿಯಾದ ಅರ್ಥವನ್ನು ಕೊಡುವಂತಹ ಪದ ಅಥವಾ ವಾಕ್ಯ ಅಂತ ನಾವೇನು ಮಾಡ್ತೀವಿ, ಗಮನಿಸ್ತೀವಿ. ಅದೇ ಸ್ತ್ರೀಲಿಂಗ. ಅಂದರೆ ಯಾವ ಪದವನ್ನು ಅಥವಾ ವಾಕ್ಯವನ್ನು ಬಳಸಿದಾಗ ಅದು ಸ್ತ್ರೀ ಅಂತ ನಮ್ಗೆ ಏನು ಅನಿಸ್ಬೇಕು, ನಮ್ಮ ಮನಸ್ಸಿಗೆ ಅನಿಸ್ಬೇಕು, ಅದೇ ಸ್ತ್ರೀಲಿಂಗ. ಉದಾಹರಣೆ ಗಾಯಕಿ, ಸೇವಕಿ, ರಾಣಿ, ಯುವತಿ, ಮುದುಕಿ. ಇನ್ನು ಲಿಂಗದ ಮೂರನೇ ವಿಧ ನಪುಂಸಕ ಲಿಂಗ. ಹೆಸರೇ ಸೂಚಿಸುತ್ತದೆ ನಪುಂಸಕ. ಅಂದರೆ ಇಲ್ಲಿ ಗಂಡು ಅಲ್ಲ ಹೆಣ್ಣು ಅಲ್ಲ, ಆ ರೀತಿಯ ಭಾವನೆಯನ್ನು ನಮಗೆ ಯಾವ ಪದ ಕೊಡುತ್ತಲ್ವಾ ಅದನ್ನು ನಾವು ನಪುಂಸಕ ಲಿಂಗ ಅಂತ ಕರಿತೀವಿ. ಗಂಡಸು ಅಥವಾ ಹೆಂಗಸು ಎಂಬ ಅರ್ಥದಿಂದ ಬಳಕೆಯಾಗದ ಪದಗಳೇ ನಪುಂಸಕ ಲಿಂಗ. ಇಲ್ಲಿ ಹೆಣ್ಣು ಅಂತಲೂ ಸೂಚನೆ ಕೊಡೋದಿಲ್ಲ, ಗಂಡು ಅಂತಲೂ ಸೂಚನೆ ಕೊಡೋದಿಲ್ಲ. ಅಂತಹ ಪದಗಳಿಗೆ ನಾವು ನಪುಂಸಕ ಲಿಂಗ ಅಂತ ಕರಿತೀವಿ. ಇಲ್ಲಿ ಉದಾಹರಣೆ ನಾವು ಗಮನಿಸ್ಬೋದು. ಮಗು, ವಿಜ್ಞಾನಿ, ಕಲ್ಲು, ಬೆಟ್ಟ, ಪರ್ವತ, ನದಿ. ಇವನ್ನ ನಾವು ನೋಡಿದಾಗ ಇದು ಗಂಡು ಅಂತಲೂ ಅನ್ಸೋದಿಲ್ಲ, ಹೆಣ್ಣು ಅಂತಲೂ ಅನ್ಸೋದಿಲ್ಲ. ಉದಾಹರಣೆ, ಒಂದು ಪರ್ವತವನ್ನು ತಗೊಂಡು ಇದು ಹೆಣ್ಣು ಗಂಡು ಅಂತ ನಮಗೇನು ಮಾಡಲಿಕ್ಕಾಗಲ್ಲ, ವ್ಯತ್ಯಾಸವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ. ಮಗು, ಯಾವುದೋ ಒಂದು ಮಗು ಇದೆ ಅಂತಂದರೆ ಅದು ಹೆಣ್ಣಾದರೂ ಆಗಿರ್ಬೋದು
ಗಂಡಾದ್ರೂ ಆಗಿರ್ಬೋದು. ಈ ರೀತಿಯ ಪದವನ್ನ ನಾವು ಏನಂತ ಕರಿತೀವಿ, ನಪುಂಸಕ ಲಿಂಗ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಲಿಂಗಗಳ ವಿಧಗಳು ಹಾಗೂ ಅವುಗಳಿಗೆ ಸಂಬಂಧಿಸಿದಂತಹ ಉದಾಹರಣೆಗಳನ್ನು ತಿಳ್ಕೊಂಡಿದ್ದೇವೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವ್ಯಾಕರಣದೊಂದಿಗೆ ಬರ್ತೇನೆ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ವಿಡಿಯೋನ ನೋಡಿದಿರ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಯಾವ ವ್ಯಾಕರಣ ಅಂಶದ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತ ಕಮೆಂಟ್ ಮಾಡಿ, ನಮ್ಮ ಅಕ್ಷರ ಸಮಾಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ, ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.